ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮದಿರಿ? ನಾ ಆರಾಮದಿ ನೋಡ್ರಿ. ಬನ್ರಿ ಇವತ್ತಿನದಾಗ ಏನು ನಡೀತೆ ಅಂತ ನೋಡಣ್ರಿ. ನೋಡ್ರಿ, ಈಗಂತೂ ಟೈಮು 7:30 ಆಗೈತ್ರಿ. ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ. ದೇವ್ರಲಿಂತ್ರ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ನಾನಿವತ್ತು ಈ ಥರ ಪೂಜೆ ಮಾಡಿ ನೋಡ್ರಿ. ಗ್ಯಾಸಿಗೇನು ಪೂಜೆ ಮಾಡಿ ಬರ್ರಿ ತೋರಿಸ್ತೀನಿ ರೀ. ನೋಡ್ರಿ, ಗ್ಯಾಸಿಗೇನು ಪೂಜೆ ಮಾಡಿ ನೋಡ್ರಿ. ನಾನು ಹಂಗೆ ರಂಗೋಲಿ ಹಾಕೀನಿ. ನಾನು ಹೆಂಗೆ ಹಾಕೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾನಿವತ್ತು ಈ ಥರ ರಂಗೋಲಿ ಹಾಕಿ ನೋಡ್ರಿ. ಸಿಂಪಲಾಗಿ ಹಾಕೀನಿ ನಾನು ರಂಗೋಲಿನ್ರಿ. ಹೂವು ಅಳಿಸಿ ಈ ಥರ ಹಾಕಿ ನೋಡ್ರಿ. ನಾನು ಇಲ್ಲಿ 4 ಮತ್ತು ಇಲ್ಲಿ ತುಳಸಿ ಕಟ್ಟಿಗೆ ಪೂಜೆನ ಮಾಡಿ ನೋಡ್ರಿ. ಅಪ್ಪಾಜಿ ಇಲ್ಲಿ ಗಾಡಿನ ಒರ್ಸಕ್ಕೆ ಕುಂತಾರೆ ನೋಡ್ರಿ. ಹೊಲಸಾಗಿತ್ತು ರೀ ಅದು ಗಾಡಿ ರೀ. ಅದಕ್ಕೆ ನಮ್ಮ ಅಪ್ಪಾಜಾರು ಒರ್ಸಕ್ಕೆ ಕುಂತಾರೆ ನೋಡ್ರಿ ಗಾಡಿನ ರೀ. ಅಪ್ಪಾಜಿ ಸಿದ್ಧಿಯಲ್ಲಾಗೇನ ಹೌದನ? ಈಗ ಒಳಗೆ ಹೋಗೊಂಬರ್ರಿ. ನೋಡಿರಿ, ಇಲ್ಲಿ ದಿನ ಅವಾಗ ಗುಬ್ಬಿ ಕುಂದಿರ್ತಿದ್ದೆ ಅಲ್ರಿ, ತೋರ್ಸೀನಿ ನಿಮ್ಗೆ. ಅಂದ್ರೆ ಇವತ್ತು ಕುಂತಿಲ್ಲ ನೋಡ್ರಿ ಅವು ಗುಬ್ಬಿ ರೀ. ಇಲ್ಲಿ ಏರಿ ಮ್ಯಾಗ ಕುಂದಿರ್ತಿದ್ದೆ ರೀ ಅವು. ಇವತ್ತು ಕುಂತಿಲ್ಲ ನೋಡ್ರಿ. ಇವತ್ತು ಇವು ಗಿಡ ಎಲ್ಲ ತೆಗೆದು ಕಲ್ಲಿ ಮ್ಯಾಗ ಹಿಂಗೆ ಮಾಡಿ ನೋಡ್ರಿ. ನಾವು ಒಳಗೆ ಹೋಗೊಂಬರ್ರಿ. ಮಮ್ಮಿ ತಲೆ ಬಾಚ್ಬಾ. ನಂಗೆ ತಲೆ ಬಾಚ್ಲ ಬಿಚ್ಚಿಗೆ ಜಡಿ ಬಿಚ್ಚಿಗೆ. ಟೈಮ್ ಆಗ್ಬಿಟ್ಟೈತೆ ನೋಡ್ರಿ. ಈಗ 7:30 ಇದ್ರಲ್ಲಿ ಎಲ್ಲ ಕೆಲಸ ಆತ್ರಿ. ಬಾಂಡೆ ತೊಳೆಯೋದು ಎಲ್ಲದು ಆತ್ರಿ. ಪೂಜೆ ಎಲ್ಲ ಮಾಡಲಿರಿ ನನ್ನ ಮಗಳು. ಈಗ ಬರೋಕಿ ತಲೆ ಬಾಚ್ಬಿಡಂಬರ್ರಿ. ಪಟ ಸಾಲಿಗೆ ಹೋಗ್ತಾರ ಅವರು. ತಲೆ ಬಾಚ್ಬಿಡಂಬರ್ರಿ. ಬರ್ರಿ ಫ್ರೆಂಡ್ಸ, ವೀಡಿಯೋ ಸ್ಟಾರ್ಟ್ ಮಾಡಿಬಿಡಂಬ್ರಿ. ನಾನು ಏನು ಅಡುಗೆ ಮಾಡ್ತೀನಿ ಏನಿಲ್ಲ ಅಂತ ನೋಡ್ರಿ. ನಿಮ್ಗೆ ಗೊತ್ತಾಗತ್ತೆ ರೀ. ನಾವು ಮಸ್ತ್ ಅಡುಗೆ ಮಾಡಕತ್ತೀನಿ ರೀ. ಇವತ್ತು ರುಚಿಕರವಾದ ಅನ್ನ ಮಾಡಕತ್ತೀನಿ ರೀ. ಅದು ಯಾವ ಅನ್ನ ಅಂತ ನೋಡ್ರಿ. ಇವ್ರೇನಪ್ಪ ಅನ್ನ ಮಾಡ್ತೀವಿ ಅಂತಂದು ಅನ್ನ ಸಿಂಪಲ್ ಅಂತ ಅನ್ಕೋಬೇಡ್ರಿ. ಯಾಕಂತಂದ್ರೆ ಅನ್ನ ಭಾಳ ರುಚಿಯಾಗಿ ಮಾಡ್ತೀನಿ ರೀ ನಾನು. ನನಗಂತೂ ತುಂಬ ಇಷ್ಟ ಆಗೈತ್ರಿ. ಯಾಕಂತಂದ್ರೆ ನೆಗಡಿ ಅದೆಲ್ಲ ಆಗ್ಬಿಟ್ಟೈತಲ್ರಿ ನನಗೆ. ಬಾಯಿಗೆ ಭಾಳ ರುಚಿ ಆಗತ್ತೆ ರೀ ಅದು ಅಂತ ಅನ್ನ ಮಾಡಕತ್ತೀನಿ ರೀ ನಾನು. ಬರ್ರಿ ಅದು ಹೇಗೆ ಮಾಡೋದು ಏನಿಲ್ಲ ಅಂತ ತೋರಿಸ್ತೀನಿ ರೀ. ಆರಾಮಿಲ್ದಾಗ ಹಿಂಗೆ ಬಾಯಿಗೆ ಭಾಳ ರುಚಿ ಆಗತ್ತೆ ರೀ. ನಾವು ಯಾವಾಗಲಾದ್ರೂ ಮಾಡ್ತಿರ್ತೀನಿ ರೀ ಹಿಂಗೈತಾರೆ ನಾನು. ಅದನ್ನು ಈಗ ನಾನು ಮಾಡ್ತೀನಿ ರೀ. ಭಾರಿ ರುಚಿ ಅಂದ್ರೆ ರುಚಿ ಆಗತ್ತೆ ನೋಡ್ರಿ ಅನ್ನ. ನೋಡ್ರಿ, ನಿಮಗೆ ಗೊತ್ತಾಗತ್ತೆ ರೀ ನಾನು ಹೆಂಗೆ ಮಾಡ್ತೀನಿ ಅಂತಂದು. ಬರ್ರಿ ಅನ್ಕಿಟ್ಟಿನಿ ರೀ ಈಗಾಗಲೇ. ಬರ್ರಿ ಪಟ ಮಾಡಿಬಿಡನ್ರಿ. ನೋಡ್ರಿ, ನಾನು ಈ ಥರ ಕುಟಾಣಿ ತೊಗೊಂಡೇನಿ ರೀ. ಇದಕ್ಕೆ ನಾನು ಏನಾಗಿ ಕೊಟ್ಟದ್ನಂತ ತೋರಿಸ್ತೀನಿ ರೀ. ನಾವೆಲ್ಲ ಒರ್ಸೀನಿ ರೀ ಸಲ ನಾನು ಚಕ ಒರ್ಸೀನಿ ರೀ. ಇದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ನೋಡಿರಿ. ಬೆಳ್ಳುಳ್ಳಿ ಹಾಕಿ ಸಾಕ್ರಿ. ಇಷ್ಟ ಹಾಕೇನಿ ರೀ ನಾನು. ಸಾಕ್ರಿ. ಈಗ ಜಜ್ಜನ್ರಿ. ನೋಡ್ರಿ, ಸಣ್ಣ ಜಜ್ತೀನಿ. ಮಿಕ್ಸಿಗೇನು ಹಾಕ್ಯನದು ಬ್ಯಾಡ್ರಿ ಫ್ರೆಂಡ್ಸ್. ಈ ಥರ ಜಜ್ಜಿದ್ರಿ ಸಣ್ಣ ಹಾಕವ್ರಿ. ನೋಡ್ರಿ, ಈ ಥರ ಜಜ್ಜೀನಿ ರೀ ನಾನು. ಇಷ್ಟ ಸೌಂಡ್ ಆಗುತ್ತೆ ಸಾಕ್ರಿ. ಇದಿಷ್ಟು. ಈಗ ಖಾರ ಹಾಕಿ ನೋಡ್ರಿ. ಈಗ ನಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ತೀನಿ. ಸಾಕ್ರಿ. ಇಷ್ಟು ಖಾರ ಹಾಕ್ತೀನಿ ರೀ. ಖಾರ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಜಜ್ಜನ್ರಿ. ಮೆತ್ತಗೆ ಜಜ್ಜನ್ರಿ. ನೋಡ್ರಿ, ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ರೀ ನಾನು. ಕಾಣಿಸ್ತೈತೆ ಅಲ್ರಿ ನಿಮ್ಗೆ? ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ರೀ ನಾನು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ರೀ ನಾನು. ಇದನ್ನೇನು ಸ್ವಲ್ಪ ಜಜ್ಜನ್ರಿ. ನೋಡ್ರಿ, ಇದು ಬೆಳ್ಳುಳ್ಳಿ ಖಾರದ್ದು ಈ ಥರ ರೆಡಿ ಮಾಡಿದ್ದು ನೋಡ್ರಿ ನಾನು. ನೋಡ್ರಿ, ಈ ಥರ ಉಂಡೆ ಮಾಡ್ಕೊಂಡೀನಿ ರೀ. ಬರೀ ಅದಕ್ಕೆ ನಾನು ಏನು ಮಾಡ್ತೀನಿ, ಬೆಳ್ಳುಳ್ಳಿ ಖಾರ ಅನ್ನ ನಾನು ಹೆಂಗೆ ಮಾಡ್ತೀನಂತ ನಿಮ್ಗೆ ತೋರಿಸ್ತೀನಿ ರೀ. ಅದಕ್ಕೆ ಏನೇನು ತೊಗೊಂಡೀನಿ, ಅದಕ್ಕೆ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ರೀ ನಿಮ್ಗೆ. ಬರ್ರಿ ಫ್ರೆಂಡ್ಸ್, ಮುಚ್ಬಿಡನ್ರಿ ಖಾರದ ಮ್ಯಾಗ. ಬರ್ರಿ.
ನೋಡಿರಿ ಬೆಳ್ಳುಳ್ಳಿ ಖಾರ ಅನ್ನ ಮಾಡೋಕೆ ಬೆಳ್ಳುಳ್ಳಿ ಖಾರ ಶೇಂಗಾಕಾಳು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಮತ್ತು ಉಳ್ಳಾಗಡ್ಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ರೈಸ್ ರೆಡಿ ಆಗೈತ್ರಿ. ಈಗ ಆಮೇಲೆ ರೈಸು ಉದುರಾಗಿರ್ಬೇಕು ನೋಡ್ರಿ. ಉದುರು ಮಾಡ್ಕೊಂಡಿನಿ ನಾನು. ಉದುರಾಗಿರ್ಬೇಕು ರೀ. ಬರ್ರಿ ಅದು ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ. ದೊಡ್ಡ ಪಾತ್ರೆಯಲ್ಲಿ ಮ್ಯಾಗ ಇಟ್ಬಿಟ್ಟಾರ್ರಿ ಫ್ರೆಂಡ್ಸ. ಈ ಮಾಡಕ್ಕೆ ನೋಡ್ರಿ ನನಗೆ ನೋಡಿದ್ರೆ ನಿಲ್ಕಲ್ಲ ಏನಿಲ್ಲ ರೀ. ನಾನು ಗಿಡಕಾಯಿ ಬಿಡ್ತೀನಲ್ರಿ ನೋಡ್ರಿ ಫುಲ್ಲು ನಿಲ್ಕಲ್ರಿ ಮ್ಯಾಗ ಅದು ಅಲ್ಲಿತ್ರಿ ಐತಿ. ಏನು ಮಾಡಕ್ಕೆ ನೋಡ್ರಿ ಪುಟ್ಟಿ ಐತ್ರಿ. ಪುಟ್ಟಿ ಯಾರ ತೊಗೊಂಡು ಅದ್ರೊಳಗೆ ಮಾಡ್ತಂತ ತಡ್ರಿ. ಈಗ ನೋಡ್ರಿ ಇದಕ್ಕೆ ಅನ್ನ ಹರಿತೀನಿ. ನೀವು ಬಿಸಿ ರೈಸರ ಮಾಡ್ಕೊಂಡು ಮಾಡ್ಬೋದು ರೀ. ಇಲ್ಲ ಅಂತಂದ್ರೆ ನಮ್ಮ ರಾತ್ರಿ ಅನ್ನ ನಮ್ಮ ಹತ್ರ ರಾತ್ರಿ ಅನ್ನ ಐತೆ ನಮ್ಮ ತಾಕಂತಂದ್ರೆ ರಾತ್ರಿ ಅನ್ನಾರ ಮಾಡ್ಕೊಬೋದು ನೋಡ್ರಿ. ನೀವು ಹೆಂಗಾರ ಮಾಡ್ಕೊರಿ. ಇಲ್ಲಿ ಪುಟ್ಟಿಕಾಯಿ ಹಾಕಿಟ್ಟು ಇದ್ರೊಳಗೆ ಎಣ್ಣೆ ಹಾಕಿನ್ರಿ. ಇಲ್ಲೊಂದು ದೊಡ್ಡದು ಚಮಚ ತಡ್ರಿ ಚಮಚ ತೊಗೊತೀನಿ ರೀ. ಅಂದ್ರೆ ಇವತ್ತು ಫಸ್ಟ್ ಶೇಂಗಾಕಾಳು ಹುರ್ಕೊಂಬಿಡೋಣ. ಎಣ್ಣೆ ಸಣ್ಣಗೆ ಇಡ್ಬೇಕು ನೋಡ್ರಿ. ಯಾಕಂತಂದ್ರೆ ಒತ್ತ ಚಾನ್ಸ್ ಇರ್ತೈತೇನು ರೀ. ಇವನ್ನ ಹುರ್ಕೊಂಬಿಡ್ತೀನಿ ರೀ. ಹುರ್ಕೊಂಬಿಡ್ತೀನಿ ನೋಡ್ರಿ. ಇದ್ರೊಳಗೆ ಇವನ್ನ ಹಾಕಿ ನೋಡ್ರಿ. ಉದ್ದಿನಬೇಳೆನೇ ಹಾಕ್ತೀನಿ ರೀ. ಇವನ್ನ ಅದಕ್ಕೆ ಇದ್ರಾಗ ಹಾಕಿನಿ ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ರೀ. ಎರಡು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ರೀ ನಾನು. ಅವನನ್ನು ಇದ್ರೊಳಗೆ ಹಾಕಿ ಹುರ್ಕೊಂಬಿಡ್ತೀನಿ ನೋಡ್ರಿ. ಸಣ್ಣ ಉರಿ ಇಟ್ಟಿನಿ ನೋಡ್ರಿ. ಸಣ್ಣ ಇಟ್ಟಿನಿ ರೀ ಗ್ಯಾಸ್. ಯಾಕಂತಂದ್ರೆ ಹೇಳೋಕ್ಕಾಗಲ್ರಿ. ಅವು ಒತ್ತಿ ಬಿಡ್ತಾವ್ರಿ. ಮತ್ತು ಒತ್ತಿ ಅಂತಂದ್ರೆ ನಮ್ಮ ಅನ್ನದ ಟೇಸ್ಟ್ ಹೋಗ್ಬಿಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಹಂಗಾಗಿ ಈ ಥರ ಕೈ ಆಡ್ಕೊಂತ ಇರ್ಬೇಕ್ರಿ. ಮೆಣ್ಸಿಕಾಯಿ ತೊಗೊಂಬಿಡೋಣ್ರಿ ಫಸ್ಟ್. ಮತ್ತು ಜಾಸ್ತಿ ಕೆಂಪಾಗಂಗದಾವೆ. ಇವನ್ನ ಸ್ವಲ್ಪ ಸುಟ್ಟಿದ್ರಿ. ಸ್ವಲ್ಪ ಟಪ್ ಅಂತಂದು ಒಂದು ಸ್ವಲ್ಪ ಇದಾಗಲ್ರಿ. ಆಗಿಂದ ತೊಗೊತೀನಿ. ತಕ್ಕಂದ್ಮ್ಯಾಗ ಜೀರಿಗೆ ಸಾಸಿವೆ ಹಾಕಿ ನೋಡ್ರಿ. ಜೀರಿಗೆ ಸಾಸಿವೆ ಚಟಪಟ ಅಂದಿಂದ ಉಳ್ಳಾಗಡ್ಡೆ ಇಟ್ಕೊಂಡು ಇದನ್ನೆಲ್ಲ ಒಂದು ನೋಡ್ರಿ. ಗಾಡಿಯಲ್ಲಿ ಕರಿಬೇವು ಹಾಕಿನ್ರಿ. ಅದಕ್ಕೆ ಅನ್ಸಿಡ್ತೀರಿ. ಅದು ಸ್ವಲ್ಪ ತೀರಾ ಉಳ್ಳಾಗಡ್ಡಿ ಮೆತ್ತಗಾಗೋದು ಬ್ಯಾಡ್ರಿ. ಸ್ವಲ್ಪ ಇದು ಇರ್ಬೇಕ್ರಿ. ಉಳ್ಳಾಗಡ್ಡಿ ಮೆತ್ತಗಾಗೋದು ಬ್ಯಾಡ್ರಿ. ಈಗ ಇವನ್ನ ಈ ಥರ ಹುರ್ಕೊಂಡಿ ನೋಡ್ರಿ ನಾನು. ನೋಡಿರಿ ಸೌಂಡ್ ನೋಡ್ರಿ ಅದ್ರದ್ದು. ಸೌಂಡು ಈ ಥರ ಇರ್ಬೇಕ್ರಿ. ಈಗ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ನೀವು ಇನ್ನು ಸ್ವಲ್ಪ ಬಳಸಿ ಹಾಕ್ಬಿಡ್ತೀನಿ ಬರ್ರಿ. ಗ್ಯಾಸ ಸಣ್ಣ ಇಟ್ಟೀನಿ ನಾನು. ಇನ್ನು ಈಚೆ ಕಡೆ ಇಡ್ತೀನಿ. ಸ್ವಲ್ಪ ಜೋರ ಇಡ್ತೀನಿ. ಖಾರ ತೊಗೊಂಡಿದ್ವಲ್ರಿ ಅದನ್ನ ಹಾಕಿ ನೋಡ್ರಿ. ಚೆನ್ನಾಗಿ ಕಲೀರಿ. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಇದನ್ನು ಕಲೀರಿ ಚೆನ್ನಾಗಿ. ಇದಕ್ಕೆ ಮತ್ತೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ. ತೋಟಕ್ಕೆ ಏನು ಮಾಡ್ತೀನಿ ಮಮ್ಮಿ? ಮಾಡ್ತೀನಿ ತಡಿಯಪ್ಪ. ಸಿದ್ದು ಬಂದ ನೋಡ್ರಿ. ಇದಕ್ಕೆ ನಾನು ಸ್ವಲ್ಪ ಒಣ ಖಾರ ಹಾಕೀನಿ. ಮ್ಯಾಗ ಸ್ವಲ್ಪ ಒಣ ಖಾರ ಹಾಕೀನಿ. ಮತ್ತು ಅವೇನು ಮಸಾಲೆ ಇತ್ತಲ್ಲ ಅದನ್ನಷ್ಟು ಹಾಕೀನಿ. ಈಗ ಅನ್ನಕ್ಕೆ ಉಪ್ಪು ಹಾಕೀನಿ. ಇದಕ್ಕೆ ನೋಡಿ ಹಾಕ್ಯಬೇಕು. ಇಷ್ಟು ಉಪ್ಪು ಹಾಕಿ ನೋಡ್ರಿ. ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕೀನಿ. ಈಗ
ಹೀಗಾಗಿ ಇದಕ್ಕೆ ನೋಡಿ ಹಾಕಿ ನೋಡ್ರಿ ಉಪ್ಪನ್ನ ಚೆನ್ನಾಗಿ ಕಲಿಸ್ಕೊಂಡ್ರಿ. ನೋಡಿರಿ ಬೆಳ್ಳುಳ್ಳಿ ಖಾರ ಅನ್ನ ನೋಡಿರಿ, ಇದು ಉಳಿರಿ. ಈಗ ಅನ್ನಕ್ಕೆ ಕಲಿಸ್ತೀನಿ ರೀ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ನೋಡಿರಿ. ಚೆನ್ನಾಗಿ ಕೈ ಹಿಡ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ. ನೋಡ್ರಿ ಫ್ರೆಂಡ್ಸ, ಈಗ ಅನ್ನಕ್ಕೆ ಹಾಕಿನಲ್ರಿ ನಾನು, ಅದನ್ನ ಹುಳಿ ಎಲ್ಲ ಮಾಡ್ಕಿದ್ನಲ್ಲ ನೋಡ್ರಿ. ಅನ್ನಕ್ಕೆ ಹಾಕಿ ನೋಡ್ರಿ, ಈಗ ಮಗ ಅಂತ ಐತೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಯಾವ ರೀತಿ ಕಲರ್ ನೋಡ್ರಿ, ಎಷ್ಟು ಮಸ್ತ್ ಬಂದೈತೆ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ. ಇಷ್ಟನ್ನು ಚೆನ್ನಾಗಿ ಕಲಿಸ್ತೀನಿ ರೀ. ಈಗ ಎಷ್ಟು ಕಲ್ಸೀನಿ ರೀ, ಇನ್ನು ಕಲ್ಸೋದೈತ್ರಿ. ಈಗ ನಾನು ಇವನ್ನ ಹಾಕ್ಬಿಡ್ತೀನಿ ನೋಡ್ರಿ. ಇವನ್ನೇನು ಹುರ್ಕೊಂಡಿದ್ನಲ್ರಿ ಇವನ್ನ ನೋಡ್ರಿ. ನಮ್ದಂತರೂ ಫೈನಲಾಗಿ ಬೆಳ್ಳುಳ್ಳಿ ಖಾರ ಅನ್ನ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ, ಸೂಪರಾಗೈತೆ ನೋಡ್ರಿ ಫ್ರೆಂಡ್ಸ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡುತ್ತೆ ನೋಡ್ರಿ. ಇನ್ನು ಸ್ವಲ್ಪ ಹಾಕ್ಬಿಡಿ ಕೊತ್ತಂಬರಿ ಹಾಕ್ರಿ. ಏನು ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ರಿ ನೋಡ್ರಿ. ನಮ್ಮದು ರುಚಿಕರವಾದ ಬೆಳ್ಳುಳ್ಳಿ ಖಾರ ಅನ್ನ ರೆಡಿ ಆಯ್ತು ನೋಡ್ರಿ. ಬಾಯಾಗ ನೀರಂತ್ರ ನನಗಂತ್ರ ಹಂಗೆ ಬರ್ತಾವ್ರಿ. ಮಸ್ತ ನಮ್ಮ ಮನೆಯವ್ರನ್ನ ಇದನ್ನು ಮಾಡಿಬಿಡು, ಬಾಯಿಗೆ ರುಚಿ ಆಗತ್ತಾ, ನಿನಗೂ ನೆಗಡಿ ಆಗ್ಬಿಟ್ಟೈತಿ ಅಂತಂದು ಹೇಳಿದ್ರಿ ಫ್ರೆಂಡ್ಸ. ಈಗ ನಾನು ಇದನ್ನ ರೆಡಿ ಮಾಡೀನಿ ರೀ. ಸ್ವಲ್ಪ ನಿನ್ನೆ ಕಾಳು ನೆನೆಕ್ಕಿದ್ನಲ್ರಿ, ಒಂದು ಸ್ವಲ್ಪ ಕಾಳಿಗೆ ಒಗ್ಗರಣೆ ಕೊಟ್ಟುಬಿಡ್ತೀನಿ ರೀ. ಯಾಕಂತಂದ್ರೆ ರೊಟ್ಟಿ ಅದಾವ್ರಿ, ಹಂಗಾಗಿ ಕಾಳಿಗೆ ಒಗ್ಗರಣೆ ಕೊಟ್ಟುಬಿಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ರೆಡಿ ಆಯ್ತು ನೋಡ್ರಿ ನಮ್ಮ ಬೆಳ್ಳುಳ್ಳಿ ಖಾರ ಅನ್ನ. ನೋಡ್ರಿ ಎಷ್ಟು ಸಖತ್ತಾಗಿ ಬಂದೈತೆ ನೋಡ್ರಿ, ನಿಜವಾಗ್ಲೂ ಮಸ್ತ್ ಬಂದೈತೆ ನೋಡ್ರಿ ಫ್ರೆಂಡ್ಸ. ನಿಜ ರೀ, ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ನೋಡ್ರಿ. ಭಾಳ ರುಚಿಯಾಗೈತೆ ನೋಡ್ರಿ. ಅದ್ರಾಗ ಈ ಥರ ನಮ್ಮ ಥರ ನೆಗಡಿ ಆದಾಗಂತೂ ಭಾರಿ ಚಲೋ ನೋಡ್ರಿ. ಯಾಕಂತಂದ್ರೆ ಬಾಯಿಗೆ ರುಚಿ ಕೊಡ್ತೈತೆ ರೀ ಇದು. ನೆಗಡಿ ಆದಾಗ ಆಗ್ಬೇಕು ನೋಡ್ರಿ ಫ್ರೆಂಡ್ಸ. ನೆಗಡಿ ಆರಾಮಿದ್ದಾರು ಊಟ ಮಾಡ್ಬೋದ್ರಿ, ಆರಾಮಿರ್ಲಾರ್ದಾರು ಊಟ ಮಾಡ್ಬೋದ್ರಿ, ಎಲ್ಲರೂ ಊಟ ಮಾಡೋಕ್ಕೂ ನಡೀತೈತೆ ನೋಡ್ರಿ ಫ್ರೆಂಡ್ಸ. ಇದು ಒಂದು ರುಚಿಕರವಾದ ಬೆಳ್ಳುಳ್ಳಿ ಖಾರ ಅನ್ನ ರೆಡಿ ರೀ. ಬರ್ರಿ ನೋಡ್ರಿ, ಇಲ್ಲಿ ನೀರು ಕಾಯಕ್ಕಿಟ್ಟೀನಿ ರೀ ನಾನು. ಕಾದವ್ರಿ ಅವು. ಟೈಮು 2 ಗಂಟೆ ಆಗಕ್ಕೆ ಬಂದೈತೆ ರೀ. ಆಗಲ್ಲೇ 1:30 ಆಗೈತೆ ರೀ. 1:40 ಆಗೈತೆ ನೋಡ್ರಿ. ಇಷ್ಟೈತೆ ಅಂತನಾದ್ರೂ ಒಂದು ಊಟ ನೀರು ಕುಡ್ದಿಲ್ಲ ರೀ ನಾನು. ನೀರು ಅಡ್ಕೆಗಿತ್ತು ರೀ. ಬರ್ರಿ ನೀರು ಕುಡ್ದು ನಿನ್ನೆ ಕಾಳು ನೆನೆಕ್ಕಿದ್ನಲ್ರಿ ನಾನು, ಅವು ಹೆಂಗೆ ನೆಂದಾವ ಅಂತ ತೋರಿಸ್ತೀನಿ ಬರ್ರಿ. ಮ್ಯಾಗಿಲ್ಲಿ ಬಟ್ಲ ಹಿಡ್ಕೊಂಡೇನಿ ರೀ. ಇಲ್ಲಿ ನೆನೆಕ್ಕಿಟ್ಟೀನಿ ಬರ್ರಿ. ಇಲ್ಲಿ ಈ ಥರ ಕಟ್ಟಿಟ್ಟೀನಿ ನೋಡ್ರಿ ನಾನು. ಈ ಥರ ಕಟ್ಟಿದ್ದೀನಿ ರೀ. ನೋಡೋಣ ಬರ್ರಿ. ನೋಡಿರಿ ಈ ಥರ ಕಟ್ಟಿದ್ದೀನಿ ರೀ ನಾನು. ಈ ಥರ ಕಡೆಗೆ ಬಂದಾವ ನೋಡ್ರಿ ಅವು. ಇದನ್ನ ಬಿಸ್ತೀನಿ ನೋಡ್ರಿ ಫ್ರೆಂಡ್ಸ. ಬಿಚ್ಚಿದ್ ನೋಡ್ರಿ ಇದನ್ನ ಗಂಟು ನೋಡ್ರಿ ಯಾವ ಥರ ಬಂದಾವ ನೋಡ್ರಿ. ಎಷ್ಟು ಚಂದ ಮಾಡಿಕೊಂಡು ಹೊಂಡ್ತಾವೆ ನೋಡ್ರಿ. ಎಷ್ಟು ಮಸ್ತ್ ಮಳೆ ಕೊಡ್ತಾವೆ ನೋಡ್ರಿ. ಇದನ್ನ ಹುಡುಗರಿಗೇನ ತಿನ್ನಕ್ಕೆ ಕೊಡ್ಬೇಕಂತ್ರಿ, ಚಲೋ ಅಂತ್ರಿ. ಈಗ ನಾನು ಸ್ವಲ್ಪ ಪಲ್ಯ ಮಾಡೋಕೆ ತೊಗೊತೀನಿ ನೋಡ್ರಿ. ತೊಗೊಂಡು ಒಳಗೆ ಕಟ್ಟಿಟ್ಬಿಡ್ತೀನಿ ನೋಡ್ರಿ. ಎಷ್ಟು ಮಸ್ತ್ ಬಂದಾವ ನೋಡ್ರಿ. ನಿನ್ನೆ ಹಾಕಿದ್ದೀನಿ ರೀ, ನಿನ್ನೆ ಬೆಳಗ್ಗೆ ಹಾಕಿದ್ದೀನಿ ರೀ. ರಾತ್ರಿ ಮಕ್ಕನ ಹೊತ್ನಾಗ ಕಟ್ಟಿಟ್ಟು ಮಕ್ಕಂದು ನೋಡ್ರಿ. ಮಕ್ಕನ ಹೊತ್ನಾಗ ಕಟ್ಟಿಟ್ಟು ಮಕ್ಕಂದಿದ್ದೀನಿ ರೀ ನೋಡ್ರಿ. ಇನ್ನೂ ಮಳೆಗೆ ಬರ್ತಾವ್ರಿ ಅವು ನೋಡ್ರಿ. ಇಷ್ಟು ಕಾಳು ತೊಗೊಂಡಿನಿ ರೀ ನಾನೀಗ. ಕಾಳು ಪಲ್ಯ ಮಾಡೋಕೆ ಒಂದು ತೆಂಬಿ ನೀರು ಕುಡಿದು ನೋಡ್ರಿ. ಮುಂಜಾನೆ ಒಂದು ಸ್ವಲ್ಪ ಚಹಾ ಕುಡ್ದೈಕ್ರಿ. ಒಟ್ಟ ನೀರು ಕುಡ್ದಿದ್ದಿಲ್ಲ ರೀ. ಈಗ ಸಮಾಧಾನ ಆಯ್ತು ನೋಡ್ರಿ ನನಗೆ. ಈಗ ಪಟ ಕಾಳು ಪಲ್ಯ ಮಾಡಿಬಿಡ್ತೀನಿ ರೀ. ಈಗ ಬಟ್ಟೆ ಎಲ್ಲ ತೊಳೆದು ಹಾಕಿನಿ ರೀ. ಹೊರಗೆ ಹೋಗ್ಬರ್ರಿ.
ಬಟ್ಟೆ ಅಷ್ಟು ತೊಳೆದು ಹಾಕಿನ್ರಿ, ಬಟ್ಟೆ ಎಲ್ಲ ತೊಳೆದು ಹಾಕಿನಿ. ಒಣ ಮೆಣಸಿನ್ಕಾಯಿ ತೊಗೊಂಬಂದಾರ ನೋಡ್ರಿ ನಮ್ಮ ಮನೆಯವರು. ಇವು ಕೆಂಪು ಕಾಯಿ ಒಂದಿಷ್ಟು ತಂದಾರೆ, ಒಂದೊಂದಿಷ್ಟು ತಂದಾರೆ ನೋಡ್ರಿ ನಮ್ಮ ಮನೆಯವರು. ಅಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಒಣಗಾಕಿಟ್ಟಿನಿ ರೀ. ಇವನ್ನೆಲ್ಲ ತುಂಬ ಸೋಸಿ ಸ್ವಚ್ಛ ಮಾಡಿ ಕುಡ್ಸಕ್ಕೆ ಕಳಿಸ್ಬೇಕು ನೋಡ್ರಿ. ಇವತ್ತಾದರೆ ಇವತ್ತು ಒಯ್ತಾರೆ, ಇಲ್ಲಿಕ್ಕೆ ನಾಳೆ ಒಯ್ತಾರೆ ನೋಡ್ರಿ. ಬಟ್ಟೆ ಎಲ್ಲ ತೊಳೆದಾಕಿನ್ರಿ. ಬರ್ರಿ ಒಳಗೆ ಹೋಗಿ ನೋಡ್ರಿ. ನಮ್ಮ ಮನೆಯವ್ರು ಊಟಕ್ಕೆ ಬಂದಾರ, ಈಗ ಊಟ ಮಾಡಕತ್ತಾರ. ಏನೇನು ಊಟ ಮಾಡ್ತಾರಂತ ನೋಡೋಣ ಬರ್ರಿ. ಏನೇನು ಉಣ್ಣಾಕತ್ತೀರಿ? ಹೆಸರು ಕಾಳು, ಸಜ್ಜಿ ರೊಟ್ಟಿ, ಮೊಸರು, ಶೇಂಗಾ ಪುಡಿ ಏನಿರಿ? ಶೇಂಗಾ ಪುಡಿ, ಉಪ್ಪಿನಕಾಯಿ, ಉಳ್ಳಾಗಡ್ಡಿ. ಹೆಂಗಾಯ್ತು ಊಟ? ಎಲ್ಲರೂ ಊಟ ಮಾಡೋಣ ಬರ್ರಿ ನಮ್ಮ ಮನೆಗೆ. ಒಂದು ರೈಸ್ ಮಾಡೀನಿ, ಅದು ಆಮೇಲೆ ಊಟ ಮಾಡಿ ನೋಡಿ ಹೇಳಂತಂತ. ರೊಟ್ಟಿ ಉಣ್ಣೀಗ ನಾನು ಹಚ್ಚಿಗೆ ಬಂದೀನಿ ನೋಡ್ರಿ. ನೀನು ಊಟ ಮಾಡಿ. ಊಟ ಮಾಡೋಣ ಬರ್ರಿ ಎಲ್ಲಾರು. ಬೆಳ್ಳುಳ್ಳಿ ಖಾರ ಅನ್ನಂಗಿದ್ರೆ ಮಸ್ತ್ ಆಗೈತೆ ಬಿಡಿ. ಊಟ ಮಾಡಿದ್ವಿ ಇಷ್ಟಿನಲ್ಲ. ಮಾಡಿದ್ವಿ ಕಮ್ಮಿ ಅಂದ್ರೆ. ಅವಾಗ ಮಾಡಿದಾರ ಭಾಳ ಮಾಡಿಲ್ಲ. ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ. ಅದಕ್ಕೆ ಉಣ್ಣಕ್ಕೆ ಬೇಸಲ್ಲ, ಅದಕ್ಕೆ ಮಾಡಿದ್ನಿ ನಾನು. ಇದು ಮಸ್ತ್ ಆಗೈತೆ ನೋಡಿ. ಚಲೋ ಐತೆ. ಶೇಂಗಾ ಪುಡಿ ನೋಡ್ರೆ ಭಾರಿ ರುಚಿ ಆಗುತ್ತೆ. ರುಚಿ ಆಗುತ್ತಲ್ಲ ಉಳ್ಳಾಗಡ್ಡಿ. ಚಲೋ ಆಗೈತೆ. ಏನು ಬೆಂಗಳೂರು ಭಾಷೆದ ಮಾತಾಡಕತ್ತೀನಿ ಅಂತ ನಾನೇನು ಒಬ್ರು ಹೇಳ್ಯಾರ ಕಮೆಂಟ್ನಾಗ. ಒಂದೇನು ಬೆಂಗಳೂರು ಭಾಷೆ ಕುಷ್ಟಿಯಾಗಿರೋದು ಬೆಂಗಳೂರು ಭಾಷೆ ಮಾತಾಡಕತ್ತಿ ಅಂತ ಹೇಳಿ. ಬೆಂಗಳೂರು ಭಾಷೆ ಮಾತಾಡಂದೆ ಅಪ್ಪನಿನ್ನ. ನಾನು ಹಿಂಗೈತಾರ ಮಾತಾಡೋದಕ್ಕೆ ಸ್ವಲ್ಪ ಭಾಷೆ ಚೇಂಜ್ ಮಾಡಿರಿ, ನೀವು ಭಾಷೆ ಚೇಂಜ್ ಮಾಡಿ ಮಾತಾಡ್ರಿ ಅಂತ ಕಮೆಂಟ್ ಮಾಡಕತ್ತಾರ. ಒಬ್ರು ಯಾರ ಅಣ್ಣ ನಮ್ಮ ಭಾಷೆ ಕಂಡಿಡ್ದು ಬೆಂಗಳೂರು ಭಾಷೆದಾಗ ಮಾತಾಡ್ತೀರಿ ಅಂತಂದು ಅಂದಾರಂತ್ರಿ ಫ್ರೆಂಡ್ಸ. ಅಣ್ಣ ನಿಮಗೂ ಟ್ಯಾಂಕ್ಸ್ ಅಣ್ಣ. ಯಾಕಂತಂದ್ರೆ ಹೇಳೋಕ್ಕಾಗಲ್ಲ ಅಣ್ಣ, ನನಗೂ ಒಂದೊಂದು ಸಲ ಇದಾಗ್ಬಿಡ್ತಣ್ಣ. ಟ್ಯಾಂಕ್ಸ್ ಅಣ್ಣ, ನನಗೆ ನನ್ನ ಮಾತು ನೀವು ಕಂಡಿಡ್ದು ನನಗೆ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಅದಿಲ್ಲ ನನ್ನ ಮಾತು ಕಂಡಿಡ್ದು ಹೇಳ್ಯಾರಲ್ಲ ಅವರು, ಪುಣ್ಯ ಬರಲಿ ಅವ್ರಿಗೆ. ನೋಡ್ರಿ ಈಗಂದ್ರೆ ಟೈಮ್ 6 ಗಂಟೆಗೆ ಐತ್ರಿ. ನಮ್ಮ ತಮ್ಮನಲ್ಲಿ ದೇವ್ರ ಮುಂದೆ ದೀಪ ಹಚ್ಚ ನೋಡ್ರಿ. ಇವತ್ತು ನಮ್ಮ ಮಮ್ಮಿಯವರು ಒಂದು ಅನ್ನ ಮಾಡಿದ್ದಾರೆ. ಅನ್ನ ಅಂತಾರೆ ನಾನು ಸ್ಕೂಲಿಂದ ಬಂದವನ್ರಿ. ಮಸ್ತ್ ಅಂದ್ರೆ ಮಸ್ತಾಗೈತೆ ನೋಡ್ರಿ ಅನ್ನ. ರೆಸಿಪಿ ತೋರ್ಸ್ಯಾರ್ರಿ ನಮ್ಮ ಮಮ್ಮಿಯವರು. ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು ರೀ ಅನ್ನ ರೀ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊಂತೇನೆ ರೀ. ಇಷ್ಟ ಆಗೈತೆ ಅಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಯಾರೆಲ್ಲ ಹೊಸ್ತು ನೋಡಕತ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿಗೋಣಂತ ಮುಂದಿನ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಬಾಯ್. ನೋಡ್ರಿ ಇವತ್ತೇನು ಚಾ ಏನಿಲ್ರಿ. ನಮ್ಮ ತಮ್ಮ ಬಂದು ನೋಡ್ರಿ. ಅದು ಏನು ಅನ್ಸುತ್ತೆ? ಹೌದಲ್ಲ. ಯಾರು ಕೊಡ್ಸ್ಯಾರ?